ಬನ್ನಿ ಯೋಗೇಶ್ ಮಾತಾಡ್ತಾ ಇದ್ದಾರೆ ನೋಡ. ನಾವೆಲ್ಲ ಕಳೆದ 1 ವರ್ಷಗಳಿಂದ ಅವರು ಆಸ್ಪತ್ರೆ ದಾಖಲಾಗದಾಗಲೇ ನಮಗೆಲ್ಲ ಆತಂಕ ಇತ್ತು. ನಾವಿವತ್ತು ಅವರನ್ನು ಕಳ್ಕೊಂಡಿದ್ದೀವಿ. ಅದರಲ್ಲೂ ಚನ್ನಪಟ್ಟಣ ತಾಲೂಕಿನ ಜನ ನಾವು ಭಾಳ ಆತ್ಮೀಯತೆ ಇತ್ತು. ಎಸ್ ಎಂ ಕೃಷ್ಣ ಅವರು ನಮಗೂ ಬಾಂಧವ್ಯ ಚೆನ್ನಾಗಿತ್ತು. ನಾವು ಜಿಲ್ಲೆ ಬೇರೆ ಆದರೂ ಅಕ್ಕಪಕ್ಕದ ತಾಲೂಕು ನಮ್ಮದು. ಜೊತೆಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ತಾಲೂಕಿಗೆ ಭಾಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ರು. ನಾನು ಅವಾಗ 1999 ಅವರು ಮುಖ್ಯಮಂತ್ರಿ ಆದಾಗ ನಾನು ಮೊದಲನೇ ಬಾರಿ ಶಾಸಕ ಸ್ವತಂತ್ರವಾಗಿ ಗೆದ್ದಿದ್ದೆ. ನನಗೆ ಬೆಂತಟ್ಟು ಸಹಾಯ ಮಾಡಿ, ನನಗೇನು ರಾಜಕಾರಣದಲ್ಲಿ ವಸ್ತು ಏನೂ ಗೊತ್ತಿರಲಿಲ್ಲ. ನನ್ನನ್ನು ತಿದ್ದಿ ತೀಡಿ ರಾಜಕಾರಣದಲ್ಲಿ ಒಂದಷ್ಟು ಅವರಿಂದ ಸಾಕಷ್ಟು ಅನುಭವ ಆಯಿತು ನನಗೆ. ವಿಶೇಷವಾಗಿ ಈ ತಾಲೂಕಿನ ನೀರಾವರಿಗೆ ಕೊಡುಗೆ ಅವರ ಅಪಾರ. ಏಕೆಂದರೆ ಕಾವೇರಿ ನೀರಾವರಿ ಪ್ರದೇಶದಲ್ಲಿ ಯಾವುದೇ ರೀತಿಯ ನಿಗಮಗಳಿರಲಿಲ್ಲ. ಅವರು ಕಾವೇರಿ ನೀರಾವರಿ ನಿಗಮ ಅಂತ ಸ್ಥಾಪನೆ ಮಾಡಿ ಸಾಲ ತಗೊಂಡು ಬಂದು ನೀರಾವರಿ ಯೋಜನೆಗಳಿಗೆ ಸಹಾಯ ಮಾಡ್ತಾರೆ. ನಮ್ಮ ತಾಲೂಕಲ್ಲಿ ಒಂದು 10 ಕೋಟಿ ರೂಪಾಯಿ ಯೋಜನೆ ಅನುಮೋದನೆ ಮಾಡಿಕೊಟ್ಟಿದ್ರು, ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಅಂತ. ಅದ್ರ ಮುಖಾಂತರ ತಾಲೂಕಿನಲ್ಲಿ ನೀರಾವರಿ ಕ್ರಾಂತಿ ಆಗಲಿಕ್ಕೆ ಅವ್ರ ಸಹಾಯ ಆಯಿತು. ಅದಾದಮೇಲೆ 7-8 ವರ್ಷ ಆದಮೇಲೆ ಚನ್ನಪಟ್ಟಣಕ್ಕೆ ಬಂದಿದ್ದರು. ನೀರಾವರಿ ಹೆಂಗಾಗಿದೆ, ಅದರ ಪ್ರಯೋಜನ ಹೆಂಗಾಗಿದೆ ಅಂತೆಲ್ಲ ಬಂದು ನೋಡ್ಕೊಂಡು ಹೋಗಿ ಖುಷಿಪಟ್ಟರು. ಮತ್ತು ನಮ್ಮಿಂದನೂ ಕೂಡ ಮದ್ದೂರು ತಾಲೂಕು ಒಂದು 2-3 ಕೆರೆಗಳಿಗೆ ನೀರನ್ನು ಕೂಡ ಇಲ್ಲಿಂದ ನಾವು ಕೂಡ ಇಲ್ಲಿಂದ ಬಿಟ್ಕೊಟ್ಟಿದ್ವಿ. ಅಂದರೆ ಅವರು ಒಂದು ರೀತಿ ಮಗುನಂಥ ಮನಸ್ಸು, ಯಾವಾಗಲೂ ಹಸನ್ಮುಖಿ ಆಗಿದ್ದರು. ದ್ವೇಷದ ರಾಜಕಾರಣ ಅವರಲ್ಲಿ ಇರಲಿಲ್ಲ. ಅವರಲ್ಲಿ ನಾನು ಒಬ್ಬ ಮುಖ್ಯಮಂತ್ರಿ ಅನ್ನೋ ಜೊತೆಗೆ ಅವರೊಂದು ರೀತಿಯ ಅವರ ಆಲೋಚನೆಗಳು ವಿಭಿನ್ನವಾಗಿದ್ದರು. ಬೆಂಗಳೂರು ಕಟ್ಟಿದವರು ಕೆಂಪೇಗೌಡರು ಆದರೆ ಆಧುನಿಕ ಬೆಂಗಳೂರು ಕಟ್ಟಿದವರು ಎಸ್ ಎಂ ಕೃಷ್ಣರವರು. ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರೆ, ಇವರು ವಿಕಾಸಸೌಧ ಕಟ್ಟಿದ್ರು. ITBTನಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಆರ್ಥಿಕತೆ ಸದೃಢವಾಗಿದೆ ಅಂದರೆ ಬೆಂಗಳೂರು ಕಾರಣ. ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣರವರು. ಅವ್ರು ಹಾಕೊಟ್ಟಂಥ ತಳಪಾಯ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಮಾಡಬೇಕು ಅಂತ ಅವರ ಪ್ರಯತ್ನ ಇವತ್ತು ಇಡೀ ಯುವ ಸಮುದಾಯಕ್ಕೆ ಅನುಕೂಲ ಆಗ್ತಾ ಇದೆ. ಒಟ್ಟಾರೆ ಇಡೀ ಕರ್ನಾಟಕವನ್ನು ಸಮತೋಲನ ದೃಷ್ಟಿಯಿಂದ ನೋಡ್ತಾ ಇದ್ರು. ನಾನು ರಾತ್ರಿ ಅವ್ರ ಜೊತೆಯಲ್ಲಿ HK ಪಾಟೀಲು ಭಾಳಷ್ಟು ಜನ ಜೊತೆಲಿ ಬಂದರು. ಅವರೆಲ್ಲ ಹೇಳ್ತಾ ಇದ್ರು, ಅವರೆಲ್ಲ ಭಾಳಷ್ಟು ಜನ ಉತ್ತರ ಕರ್ನಾಟಕದ ನಾಯಕರು ಇವ್ರ ಅಭಿಮಾನಿಗಳು. ಹಾಗಾಗಿ ಒಂದು ಹಳೆಯ ತಲೆಮಾರನ್ನು ಕೊಂಡು ಇವತ್ತು ಕಳ್ಚ್ಕೊಂಡಿದೆ. ಎಸ್ ಎಂ ಕೃಷ್ಣರವರು ಬರೀ ಮುಖ್ಯಮಂತ್ರಿ, ಬರೀ ರಾಜಕಾರಣಿ ಆಗಿರಲಿಲ್ಲ. ಅವರು ಆ ಒಂದು ಬಿಡುವಿನ ವೇಳೆಯಲ್ಲಿ ಒಳ್ಳೆಯ ಹವ್ಯಾಸಗಳನ್ನ ಇಟ್ಕೊಂಡಿದ್ರು. ಪುಸ್ತಕಗಳನ್ನು ಓದ್ತಾ ಇದ್ರು. ಅವರು ಸಂಗೀತ, ಸಾಹಿತ್ಯ, ಕಲೆ ಜೊತೆಗೆ ಸ್ಪೋರ್ಟ್ಸ್ಮನ್ ಕೂಡ. ಅವರು ಒಳ್ಳೆ ಟೆನ್ನಿಸ್ ಆಟಗಾರರಾಗಿದ್ದರು. ಅವರು ಇಳಿ ವಯಸ್ಸಿನಲ್ಲೂ ಕೂಡ ಆಟ ಆಡಬೇಕು ಅಂತ ಆಸಕ್ತಿ ಇತ್ತು. ಹಾಗಾಗಿ ಅವರ ಒಂದು ತುಂಬು ಜೀವನ ನಮಗೆಲ್ಲ ಮಾರ್ಗದರ್ಶಕರವರು, ಒಂದು ಆದರ್ಶವಾದಂಥ ವ್ಯಕ್ತಿತ್ವ. ಹಾಗೆ ಅವ್ರನ್ನ ಕಳ್ಕೊಂಡಿದ್ದೀವಿ. ನಮಗೆಲ್ಲರಿಗೂ ತುಂಬಲಾರ್ದ ನಷ್ಟ ಆಗಿದೆ. ಅದೇನು ಮಾಡೋಕ್ಕಾಗತ್ತೆ, ಎಲ್ಲ ಪ್ರಕೃತಿ ನಿಯಮ. ಇದಿಷ್ಟು CP ಯೋಗೇಶ್ವರ್ ಅವರ ಮಾತು. ಒಟ್ಟಿನಲ್ಲಿ ಎಸ್ ಎಂ ಕೃಷ್ಣ ಅವರು ಎಲ್ಲ ಒಂದು ವಲಯದಲ್ಲೂ ಕೂಡ ಗುರುತಿಸಿಕೊಂಡಂತ